ನಾನೇನು ಏಕಮುಖಿಯಾಗಿ ಯಾವುದೋ ಒಂದು ಗುಂಪಿನ ಒಳಗಡೆ ಅಥವಾ ಒಂದು ಪಕ್ಷ ರಾಜಕಾರಣದ ಒಂದು ಸಿಕ್ಕುಗಳಲ್ಲಿ ಮಾತ್ರ ಸಿಕ್ಕಾಕೊಂಡಿಲ್ಲ. ಹಾಗಾಗಿ ಬ್ಲಾಕ್ ಕಾಂಗ್ರೆಸ್ಸಿನ ಹೊಣೆಗಾರಿಕೆ ಜವಾಬ್ದಾರಿ ಸಾಕು ಅನ್ನುವಂಥದ್ದನ್ನು ಹೇಳಿದೆ. ಬಿ ಜೆ ಪಿಯ ಸಂಸದರನ್ನು ಸೋಲಿಸಬೇಕು ಅನ್ನುವಂಥದ್ದು ಬಿ ಜೆ ಪಿಯ ಕಾರ್ಯಕರ್ತರ ಭಾವನೆ ಆಗಿದೆ. ನಾನು ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಕಾಂಗ್ರೆಸ್ ಪಕ್ಷದಿಂದ. ಈಗಿರ್ತಕ್ಕಂಥ ಸಂಸದರಾಗಲಿ ಜನಪರವಾಗಿ ಕೆಲಸ ಮಾಡಲಿಲ್ಲ ಅನ್ನುವಂಥದ್ದನ್ನು ಎಲ್ಲ ಸ್ನೇಹಿತರು ಇನ್ಕ್ಲೂಡಿಂಗ್ ಬಿ ಜೆ ಪಿ ಪಕ್ಷದವರೇ ಅದನ್ನು ಹೇಳ್ತಾ ಇದ್ದಾರೆ. ಸಂಘಟನಾತ್ಮಕವಾಗಿ ಈ ಭಾಗದಲ್ಲಿ ಕಾಂಗ್ರೆಸ್ಸು ಸಶಕ್ತವಾಗಿದೆ. ಒಂದು, ನಾನು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ಜವಾಬ್ದಾರಿ ವಹಿಸಿಕೊಂಡು ಸುಮಾರು 6 ವರ್ಷಗಳಿಗೂ ಹೆಚ್ಚು ಸಮಯ ಆಗಿದೆ. ಈ ನಡುವೆ 2 ವಿಧಾನಸಭೆ ಚುನಾವಣೆಗಳನ್ನು ನಮ್ಮ ಶಕ್ತಿಯ ಮಟ್ಟಿಗೆ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದೀವಿ. 2 ವಿಧಾನಸಭೆ ಚುನಾವಣೆಗಳು ಈ ನಡುವೆ ಗೆದ್ದಿದೆ. ಆ ಸಂದರ್ಭದಲ್ಲಿ ಮತ್ತು ಪಕ್ಷದ ನಾಯಕತ್ವ ನನಗೆ ಕಾಂಗ್ರೆಸ್ ಪಕ್ಷದ ವಕ್ತಾರನನ್ನಾಗಿ ಮಾಡಿದೆ. ತರಬೇತಿ KPCC ತರಬೇತಿ ಮತ್ತು ನಾಯಕತ್ವ ಅಕಾಡೆಮಿಯ ಒಬ್ಬ ಸಹ ಕನ್ವೀನರಾಗಿ ಸಹ ನೇಮಕ ಮಾಡಿದೆ. ಮತ್ತು ನನಗೆ ಪಕ್ಷದ ಒಂದು ವಿಚಾರಧಾರೆ ಇಟ್ಕೊಂಡು ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕಾದಂಥ ಒತ್ತಡ ಇದೆ. ಅದ್ರ ಜೊತೆಗೆ ನಾವು ಸ್ನೇಹಿತರೆಲ್ಲ ಸೇರಿ ಮಲೆನಾಡು ಕರಾವಳಿ ಜನಪರ ಒಕ್ಕೂಟ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಮಾಡಿ ಸುಮಾರು 7 ಜಿಲ್ಲೆಗಳ ವ್ಯಾಪ್ತಿ, ಅಂದರೆ ಹಾಸನದ ಮಲೆನಾಡು ತಾಲೂಕು, ಉತ್ತರ ಕನ್ನಡ ಜಿಲ್ಲೆ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ಈ ಜಿಲ್ಲೆಯ ವ್ಯಾಪ್ತಿಗಳ ಜನರ ನಡುವೆ ಒಂದಷ್ಟು ಕೆಲಸವನ್ನು ಮಾಡಬೇಕು. ಜನಪರವಾದಂಥ ಆಂದೋಲನಗಳನ್ನು ರೂಪಿಸಬೇಕು. ಇಲ್ಲಿಯ ಕಾಲೇಜ್ ಕ್ಯಾಂಪಸ್ಗಳು ಡ್ರಗ್ ಫ್ರೀ ಕ್ಯಾಂಪಸ್ಗಳಾಗಬೇಕು. ಇಲ್ಲಿಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಸುಸಜ್ಜಿತವಾದಂಥ ಸರ್ಕಾರಿ ಆಸ್ಪತ್ರೆಗಳಾಗಬೇಕು. ಈ ಭಾಗಕ್ಕೆ IIT IIMಗಳಂಥ ಸಂಸ್ಥೆಗಳು ಬರಬೇಕು. ಹೈಕೋರ್ಟ್ನ ಪೀಠ ಉಡುಪಿ ಮಂಗಳೂರು ಭಾಗದಲ್ಲಿ ಹೈಕೋರ್ಟ್ ಪೀಠದ ರಚನೆ ಆಗಬೇಕು. ಈ ರೀತಿಯಾದಂಥ ಜನಪರವಾದಂಥ ವಿಚಾರಗಳನ್ನ ಇಟ್ಕೊಂಡು ಈ ಭಾಗದ ಮಾನವ ಪ್ರಾಣಿ ಸಂಘರ್ಷಕ್ಕೆ ಒಂದು ತಾತ್ವಿಕವಾದಂಥ ಅಂತ್ಯ ಹಾಡಬೇಕು. ಮತ್ತು ಈ ಭಾಗದಲ್ಲಿರ್ತಕ್ಕಂಥ ನಿವೇಶನ ರಹಿತರ ಭೂರಹಿತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಅರಣ್ಯದಿಂದ ಜನರನ್ನು ಒಕ್ಕಲೆಬ್ಸ್ತಕ್ಕಂಥ ವಿಚಾರಗಳಲ್ಲಿ ನಾವು ಕೆಲಸವನ್ನು ಮಾಡಬೇಕು. ಈ ಭಾಗದಲ್ಲಿರ್ತಕ್ಕಂಥ ಒಂದು ಸಾಮಾಜಿಕ ಸಾಮರಸ್ಯವನ್ನು ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಹಿತ ಗೆಳೆಯರೊಡಗೂಡಿ ಆ ಸಂಸ್ಥೆಯನ್ನು ಸ್ಥಾಪಿಸಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಬ್ಲಾಕ್ ಕಾಂಗ್ರೆಸ್ಸಿನ ಹೊಣೆಗಾರಿಕೆ ಸಾಕು ಅನ್ನುವಂಥ ಅಭಿಪ್ರಾಯವನ್ನು ಪಟ್ಟು ಮತ್ತು ನಾನು ಪಕ್ಷದಲ್ಲಿ ನನಗೆ ಸಹಕಾರಿಯಾಗಿ ನಿಂತಿರ್ತಕ್ಕಂಥ ಸ್ನೇಹಿತರೆಲ್ಲ ಅಭಿಪ್ರಾಯವನ್ನು ಪಟ್ಟು ನಾನು ಜವಾಬ್ದಾರಿ ಸಾಕು ಅನ್ನುವಂಥದ್ದನ್ನು ಹೇಳಿದ್ದೀನಿ. ಅದರ ಜೊತೆಗೆ ನಾನು ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಕಾಂಗ್ರೆಸ್ ಪಕ್ಷದಿಂದ. ಪಕ್ಷ ನನಗೆ ಅವಕಾಶವನ್ನು ಕೊಟ್ಟರೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ಎಲ್ಲ ಸಿದ್ಧತೆಯನ್ನು ನಾನು ಮಾಡ್ಕೊಂಡಿದ್ದೀನಿ. ಹೀಗಿರುವಾಗ ಇಲ್ಲಿ ಒಂದು ಬ್ಲಾಕ್ನ ಜವಾಬ್ದಾರಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಸರಿಯಾದ್ದಲ್ಲ. ಮತ್ತು ಹೊಸ ಮುಖಗಳಿಗೆ, ಯುವಕರಿಗೆ ಅವಕಾಶ ಆಗಬೇಕು ಅನ್ನುವಂಥ ಸದುದ್ದೇಶಕ್ಕೆ ಮತ್ತು ಒಂದು ಆಂತರಿಕ ಪ್ರಜಾಪ್ರಭುತ್ವವನ್ನು ಸಹಿತ ನಾವು ಕಾಪಾಡ್ಕೋಬೇಕು. ಮತ್ತು ಪಕ್ಷ ಗೆದ್ದಿದೆ, ರಾಜ್ಯದಲ್ಲಿ ಅಧಿಕಾರ ಇದೆ, ಶಾಸಕರು ನಮ್ಮ ಪಕ್ಷದವರೇ ಇದ್ದಾರೆ, ಜನಪರವಾಗಿ ಕೆಲಸ ಮಾಡಬೇಕು, ಮಾಡ್ತಾರೆ. ಅವರೆಲ್ಲ ನಿರೀಕ್ಷೆ ಜೊತೆಗೆ ಯುವಕರುಗಳಿಗೆ ಅವಕಾಶ ಸಿಕ್ಕಲಿ ಮುಂದೆ ಅನ್ನೋ ಕಾರಣಕ್ಕಾಗಿ ನಾನು ಆ ಜವಾಬ್ದಾರಿಯಿಂದ ಬಿಡುಗಡೆಯನ್ನು ಬಯಸಿದ್ದೀನಿ. ಇನ್ನು ಅದನ್ನು ನಮ್ಮ KPCCಯ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ನಮ್ಮ ಶಾಸಕರಾದಂಥ ರಾಜೇಗೌಡರು ಇವರೆಲ್ಲ ಕೂತು ನಿರ್ಧಾರವನ್ನು ಮಾಡ್ತೇವೆ. ನಾವೆಲ್ಲ ಕೂತು ನಿರ್ಧಾರವನ್ನು ಮಾಡ್ತೀವಿ. ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಕ್ಷೇತ್ರ ಅಂದರೆ ಉಡುಪಿ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರ, ಚಿಕ್ಕಮಗಳೂರು ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳು ಈ ವ್ಯಾಪ್ತಿಗೆ ಬರ್ತವೆ. ಇಲ್ಲಿ ಮಧ್ಯದ ಒಂದು ಚಿಕ್ಕ ಅವಧಿಯ ಮಟ್ಟಿಗೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಜಯಪ್ರಕಾಶ್ ಹೆಗಡೆ ಅವರು ಗೆದ್ದಿದ್ದನ್ನು ಬಿಟ್ಟರೆ ಇಲ್ಲಿ ಆಮೇಲೆ BJPಗೆ ಗೆಲುವಾಗ್ತಾ ಬಂದಿದೆ. BJPಯಿಂದ ಗೆದ್ದಿರ್ತಕ್ಕಂಥ ಅಥವಾ ಈ ಮೊದಲು ಚಿಕ್ಕಮಗಳೂರನ್ನು ಪ್ರತಿನಿಧಿ ಮಾಡಿರ್ತಕ್ಕಂಥ ಅಥವಾ ಉಡುಪಿಯನ್ನು ಪ್ರತಿನಿಧಿ ಮಾಡಿರ್ತಕ್ಕಂಥ BJPಯವರಾಗಲಿ ಅಥವಾ ಈಗಿರ್ತಕ್ಕಂಥ ಸಂಸದರಾಗಲಿ ಜನಪರವಾಗಿ ಕೆಲಸ ಮಾಡಲಿಲ್ಲ ಅನ್ನುವಂಥದ್ದನ್ನು ಎಲ್ಲ ಸ್ನೇಹಿತರು ಇನ್ಕ್ಲೂಡಿಂಗ್ BJP ಪಕ್ಷದವರೇ ಅದನ್ನು ಹೇಳ್ತಾ ಇದ್ದಾರೆ. ಇದು ಒಂದು ಭಾಗ. ಎರಡನೇದು, ಸಂಘಟನಾತ್ಮಕವಾಗಿ ಈ ಭಾಗದಲ್ಲಿ ಕಾಂಗ್ರೆಸ್ಸು ಸಶಕ್ತವಾಗಿದೆ. ಕಾಂಗ್ರೆಸ್ಸಿಗೆ ಎಲ್ಲ ಬೂತ್ಗಳಿಂದ ಹಿಡಿದು ಎಲ್ಲ ಪಂಚಾಯಿತಿ ಮಟ್ಟದಲ್ಲಿ ಕಾಂಗ್ರೆಸ್ಸಿನ ಕೇಡರ್ ಚೆನ್ನಾಗಿದೆ. ಇದನ್ನು ಮೀರಿ ಸಹಿತ ಜನವಿರೋಧಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಸಂಸದರನ್ನು, BJPಯ ಸಂಸದರನ್ನು ಸೋಲಿಸಬೇಕು ಅನ್ನುವಂಥದ್ದು BJPಯ ಕಾರ್ಯಕರ್ತರ ಭಾವನೆ ಆಗಿದೆ. ಜೊತೆಗೆ ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರ
ತಾನೇನು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಭರವಸೆ ನೀಡಿತ್ತು, ಆ 5 ಗ್ಯಾರಂಟಿಗಳನ್ನು ಅಷ್ಟೇ ಯಶಸ್ವಿಯಾಗಿ ಜನಪರವಾಗಿ ಜಾರಿ ಕೊಟ್ಟಿದೆ. ಈ ಜಾರಿ ಕೊಟ್ಟಿರ್ತಕ್ಕಂಥ 5 ಭರವಸೆಗಳು ಒಂದು ಜಾತಿಯ ಪರ ಅಲ್ಲ, ಒಂದು ಧರ್ಮದ ಪರ ಅಲ್ಲ, ಒಂದು ಕೋಮಿನ ಪರ ಅಲ್ಲ. ಇದು ಎಲ್ಲ ಜನರ ಪರವಾಗಿರ್ತಕ್ಕಂಥ ಯೋಜನೆ. ಆ ಯೋಜನೆಯ ಫಲಾನುಭವಿಗಳು ಹೀಗೆ ಯಾವುದೇ ಜಾತಿ ಧರ್ಮದ ಹಂಗಿಲ್ಲ, ಎಲ್ರಿಗೂ ಸವಲತ್ತನ್ನು ಕೊಟ್ಟಿರ್ತಕ್ಕಂಥ ಒಂದು ವಿಶಿಷ್ಟವಾದಂಥ ಯೋಜನೆ. ಈ ಕಾರಣಕ್ಕಾಗಿ ಅಂತರ್ವಾಹಿಯಾಗಿ ಕಾಂಗ್ರೆಸ್ಸಿನ ಪರ ಬೆಂಬಲ ಚೆನ್ನಾಗಿದೆ. ಬಿ ಜೆ ಪಿಯವರ ಬಬ್ಬೆ ಜೋರಾಗಿರ್ಬೋದು, ಚೆನ್ನಾಗಿದೆ. ಮತ್ತು ಉಡುಪಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತಿರ್ತಕ್ಕಂಥ ವ್ಯಕ್ತಿಗಳು ಸಹಿತ, ಅಲ್ಲಿ 4 ವಿಧಾನಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋಲಾಗಿದ್ದು ಸಹಿತ ಅವರೆಲ್ಲರೂ ಸಹಿತ ಅಲ್ಲಿಯ ಬ್ಲಾಕ್ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ, ಅಲ್ಲಿಯ ಜಿಲ್ಲಾ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ಸಶಕ್ತವಾಗಿ ಕೆಲಸ ಮಾಡ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಂತೂ 4 ಜನ ಶಾಸಕರು, ಶೃಂಗೇರಿಯ ರಾಜೇಗೌಡರು, ತರೀಕೆರೆಯ ಶ್ರೀನಿವಾಸ್ ಅವರು, ಚಿಕ್ಕಮಗಳೂರಿನ ತಮ್ಮಯ್ಯನವರು, ಮೂಡಿಗೆರೆಯ ನಯನ ಮೋಟಮ್ನವರು, ಅವರೆಲ್ಲರೂ ಸಹಿತ ಜನರ ನಡುವೆ ಇದ್ದು ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿದ್ದರಿಂದ ಕಾಂಗ್ರೆಸ್ಸಿಗೆ ಈ ಭಾಗದಲ್ಲಿ ಅವಕಾಶ ಜಾಸ್ತಿ ಅನ್ನುವಂಥದ್ದು ಒಂದು ಭಾಗ. ವೈಯಕ್ತಿಕವಾಗಿ ನನಗೆ ಉಡುಪಿ ಚಿಕ್ಕಮಗಳೂರಿನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನನಗೆ ಎಲ್ಲ ಜನಪರ ಸಂಘಟನೆಗಳ ಜೊತೆಗೆ ಒಂದು ಸೌಹಾರ್ದವಾದ ಸಂಬಂಧ ಇದೆ. ಮತ್ತು ಎಲ್ಲ ಸಾರ್ವಜನಿಕ ಮುಖಂಡರ ಜೊತೆ, ಸಾಮಾಜಿಕ ಕಾರ್ಯಕರ್ತರುಗಳ ಜೊತೆ ಒಂದು ಸಂಬಂಧ ಇದೆ. ಕಾಂಗ್ರೆಸ್ ಪಕ್ಷದಲ್ಲಂತೂ ನಾನು ಸಕ್ರಿಯವಾಗಿ ಓಡಾಟ ಮಾಡಿದ್ದೀನಿ, ಚಿಕ್ಕಮಗಳೂರು, ಉಡುಪಿ ಅಥವಾ ರಾಜ್ಯದ ಬೇರೆ ಬೇರೆ ಕಡೆ ಅಂತೂ. ಮತ್ತು ಈ 2 ಜಿಲ್ಲೆಗಳಲ್ಲಂತೂ ತುಂಬ ಕ್ರಿಯಾಶೀಲವಾಗಿ ಸಂಘಟನಾತ್ಮಕವಾಗಿ ಬೇರೆ ಬೇರೆ ನಾಯಕರುಗಳ ಜೊತೆ ಓಡಾಡಿರೋದ್ರಿಂದ ಪಕ್ಷದೊಳಗೂ ಸಹಿತ ನನ್ನ ಬಗ್ಗೆ ಒಂದು ಸದ್ಭಾವನೆ ಇದೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತು ಬರೀ ಒಂದು ಕಾಂಗ್ರೆಸ್ ಪಕ್ಷದ ವಲಯದವರು ಮತ ಕೊಟ್ಟರೆ ಸಾಲದು ಈ ಚುನಾವಣೆಗೆ. ಈ ಚುನಾವಣೆಯಲ್ಲಿ ಬೇರೆ ಬೇರೆ ವಲಯದ ಜನ ನಮ್ಮನ್ನು ಬೆಂಬಲಿಸಬೇಕು. ಹಾಗಾಗಿ ನಾನೇನು ಏಕಮುಖಿಯಾಗಿ ಯಾವುದೋ ಒಂದು ಗುಂಪಿನ ಒಳಗಡೆ ಅಥವಾ ಒಂದು ಪಕ್ಷ ರಾಜಕಾರಣದ ಒಂದು ಸಿಕ್ಕುಗಳಲ್ಲಿ ಮಾತ್ರ ಸಿಕ್ಕಾಕೊಂಡಿಲ್ಲ. ನಾನು ಅದರ ಆಚೆಗೂ ಸಹಿತ ಜನರನ್ನು ತಲುಪುವಂಥ ಪ್ರಯತ್ನಗಳನ್ನು ಬೇರೆ ಬೇರೆ ನೆಲೆಗಳಲ್ಲಿ, ಅದು ಆಂದೋಲನದ ಮುಖೇನ ಇರ್ಬೋದು, ಒಂದು ವೈಚಾರಿಕ ವಿಚಾರಗಳ ಆಧಾರದ ಮೇಲೆ ಜನರನ್ನು ತಲುಪ್ತಕ್ಕಂಥದ್ದು ಇರ್ಬೋದು, ಅಥವಾ ಜನಪರವಾದಂಥ ಕಾರ್ಯಗಳ ಮುಖೇನ ತಲುಪುವಂಥದ್ದು ಇರ್ಬೋದು. ಈ ಎಲ್ಲ ವಿಚಾರದಲ್ಲೂ ಯುವಕರ ನಡುವೆ, ಹಿರಿಯರ ನಡುವೆ, ರೈತರ ನಡುವೆ, ಕಾರ್ಮಿಕರ ನಡುವೆ, ಎಲ್ಲ ಜನರ ನಡುವೆ ನನಗೆ ಒಂದು ಸ್ಪಂದನ ಇರೋದರಿಂದ ಚುನಾವಣೆಗೆ ನನಗೆ ಅವಕಾಶ ಮಾಡಿಕೊಟ್ರೆ ಒಳ್ಳೆಯದಾಗ್ತದೆ. ಮತ್ತು ವೈಯಕ್ತಿಕವಾಗಿ ನಾನು ಒಂದು ಶ್ರೀಸಾಮಾನ್ಯ ಕೌಟುಂಬಿಕ ಹಿನ್ನೆಲೆಯಿಂದ ಬಂದು, ಸಾಮಾನ್ಯ ರೈತಾಪಿ ಕುಟುಂಬದಿಂದ ಬಂದು, ನಾನು ವ್ಯಾಸಂಗ ಮಾಡಿ ಕಾನೂನು ಪದವೀಧರನಾಗಿ ಜನಪರವಾದಂಥ ಕಾರ್ಯಗಳನ್ನು ಮಾಡತಕ್ಕಂಥ ಮನಸ್ಥಿತಿ ಇರೋನಾದ್ರಿಂದ ಶ್ರೀಸಾಮಾನ್ಯರನ್ನ ಗುರುತಿಸಬೇಕು, ಕಾಂಗ್ರೆಸ್ ಪಕ್ಷ ಗುರುತಿಸ್ತದೆ ಅಂತ ನಂಬಿಕೆ ಇದೆ. ಒಂದು ವೇಳೆ ಇದನ್ನು ಮೀರಿ ಕಾಂಗ್ರೆಸ್ ಪಕ್ಷದ ನಾಯಕತ್ವ ತನ್ನದೇ ಲೆಕ್ಕಾಚಾರದಲ್ಲಿ ಯಾರಾದರೂ ಬೇರೆ ಅಭ್ಯರ್ಥಿಯನ್ನು ಮಾಡಿದ್ರೂ ಸಹಿತ ನಾವೆಲ್ಲರೂ ಅಷ್ಟೇ ಪ್ರಾಮಾಣಿಕವಾಗಿ ಈ ದೇಶದ ಪರವಾಗಿ, ನಾಡಿನ ಪರವಾಗಿ, ಈ ಭಾಗದ ಜನರ ಪರವಾಗಿ ಯೋಚನೆ ಮಾಡಿ ಪಕ್ಷದ ಪರವಾಗಿ ಕೆಲಸವನ್ನು ಮಾಡಬೇಕಾಗ್ತದೆ. ಅದು ಒಂದು ಬದ್ಧತೆ ಇರಬೇಕಾಗ್ತದೆ ಕಾರ್ಯಕರ್ತನಿಗೆ.